ಹೇ ಹಾಯ್, ನಾನು ಲಾಸ್ಯ. ನನ್ನ ಕತೆ ಹೇಳೋದು ಅಂದರೆ ತುಂಬ ಇಷ್ಟ. ವೆಲ್ಕಮ್ ಟು ರಹಸ್ಯ ವಿತ್ ಲಾಸ್ಯ. ಇವತ್ತು ನಿಮ್ಮೆಲ್ಲರಿಗೂ ಒಂದು ಕತೆ ಹೇಳೋ ಟೈಮ್. ಈತನಿಗೆ ಚಾಲೆಂಜ್ ಮಾಡೋದೇ ಒಂದು ಪ್ಯಾಷನ್. ಆ ಬಾವಿ ಸಿಕ್ಕಾಪಟ್ಟೆ ಭಯಾನಕರವಾದಂತಹ ಬಾವಿ. ಈ ಬಾವಿ ಹತ್ರ ಹೋಗಿ ಇಣುಕಿ ನೋಡಿದವರು ಯಾವತ್ತೂ ಇದುವರೆಗೂ ವಾಪಸ್ಸೇ ಬಂದಿಲ್ಲ. ಅಂಡ್ ಇದು ಯಾವುದ್ರ ಜಾಗ, ನಾನು ಹೋಗಿ ಎಕ್ಸ್ಪ್ಲೋರ್ ಮಾಡಲೇಬೇಕು ಅನ್ನೋ ಒಂದು ಹಠನ ತಂದು ಕೊಡುತ್ತೆ ವೀರೇಂದ್ರಗೆ. ಬಾವಿಯೊಳಗಡೆಯಿಂದ ವೀರೇಂದ್ರ ಅಂತ ಒಂದು ಸದ್ದು ಬರುತ್ತೆ. ಇದನ್ನು ಕೇಳಿಸ್ಕೊಂಡಿದ್ದ ವೀರೇಂದ್ರ ಹಿಂದೆ ತಿರುಗಿ ಮತ್ತೆ ಟಾರ್ಚ್ ಲೈಟ್ ಆನ್ ಮಾಡಿ ಬಾವಿಯೊಳಗೆ ಬಗ್ ನೋಡ್ತಾನೆ. ಆಗ ಬಾವಿಯ ತುದಿಯಲ್ಲಿ ಆತನಿಗೆ ಒಂದು ಕೈ ಕಾಣಿಸುತ್ತೆ. ವೀರೇಂದ್ರ ಒಬ್ಬ ಸಕ್ಸಸ್ಫುಲ್ ಜರ್ನಲಿಸ್ಟ್. ಬೆಂಗಳೂರಿನ ಒಂದು ಖಾಸಗಿ ನ್ಯೂಸ್ ಚಾನೆಲ್ ಅಲ್ಲಿ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಈತನಿಗೆ ಚಾಲೆಂಜ್ ಮಾಡೋದೇ ಒಂದು ಪ್ಯಾಷನ್. ಯಾರು ಯಾವ್ದನ್ನ ಮಾಡಬೇಡ ಅಂತಾರೆ, ಇದು ನಿನ್ ಕೈಲಿ ಆಗಲ್ಲ, ಇದನ್ನ ಯಾರೂ ಮಾಡಕ್ ಆಗೋದಿಲ್ಲ ಅನ್ನೋ ಒಂದು ಸಂಗತಿಗಳನ್ನ ಮಾಡಿ ಪ್ರೂವ್ ಮಾಡೋದೇ ಈತನಿಗೆ ಒಂದು ದೊಡ್ಡ ಪ್ಯಾಷನ್ ಆಗಿರುತ್ತೆ. ಒಂದು ದಿನ ವೀರೇಂದ್ರ ಅವನ ಫ್ರೆಂಡ್ಸ್ ಆದಂತಹ ಅನಿಲ್ ಮತ್ತೆ ಸುರೇಶ್ ಜೊತೆ ಊಟ ಕೂತಿರ್ತಾನೆ. ಆಗ ಈ ಇಬ್ಬರು ಫ್ರೆಂಡ್ಸ್ ಈ ಭೂತಗಳು, ಪ್ರೇತಾತ್ಮಗಳು, ಅಗೋಚರ ಶಕ್ತಿಗಳು, ರಹಸ್ಯಕರವಾದಂತಹ ಜಾಗಗಳ ಬಗ್ಗೆ ಡಿಸ್ಕಷನ್ ಸ್ಟಾರ್ಟ್ ಮಾಡ್ತಾರೆ. ಆಗ ವೀರೇಂದ್ರ ಇಟ್ಕೊಂಡು, ಇದೇನ್ ಟಾಪಿಕ್ ಅಂತ ಮಾತಾಡ್ತಾ ಇದ್ದೀರಪ್ಪ ನೀವು, ಇವೆಲ್ಲ ಸುಳ್ಳು ಕಂಡ್ರು. ಜನರು ಅವರ ಕನ್ವೀನಿಯನ್ಸ್ ತಕ್ಕಂಗೆ ಇಂತಹ ಒಂದು ಸಿಚುವೇಶನ್ಸ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಆ್ಯಂಡ್ ಅದಕ್ಕೆ ತಕ್ಕಂತಹ ಸ್ಟೋರಿಗಳನ್ನ ಕೂಡ ಎನ್ಹ್ಯಾನ್ಸ್ ಮಾಡ್ಕೊತಾರೆ. ಇದ್ರ ಬಗ್ಗೆ ಎಲ್ಲ ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ವೀರೇಂದ್ರ ಅವನಿಬ್ಬರ ಫ್ರೆಂಡ್ಸಿಗೆ ಹೇಳ್ತಾನೆ. ಆಗ ಅನಿಲ್ ಇಟ್ಕೊಂಡು, ಅಷ್ಟು ಈಸಿಯಾಗಿ ತೊಗೊಂಬೇಡ ವೀರೇಂದ್ರ, ಪ್ರತಿಯೊಂದು ವಿಷಯಕ್ಕೂ ತನ್ನದೇ ಆದಂತಹ ಒಂದು ರಹಸ್ಯ ಇರುತ್ತೆ. ನೀನು ಇಷ್ಟು ಲೈಟಾಗಿ ತಗೊಳ್ಳೋ ಹಾಗಿದ್ರೆ ಪ್ರಪಂಚದ ಎಷ್ಟೋ ವಿಷಯಗಳಿಗೆ ಎಕ್ಸ್ಪ್ಲನೇಷನ್ ಯಾಕಿಲ್ಲ ಅಂತ ಕೇಳ್ತಾನೆ. ಆಗ ವೀರೇಂದ್ರ ಇಟ್ಕೊಂಡು, ಸರಿನಪ್ಪ, ನಿನಗೆ ಯಾವುದಾದ್ರೂ ಎಕ್ಸ್ಪ್ಲನೇಷನ್ ಕೊಡೋಕ್ಕಾಗದಿರೋವಂತಹ ಒಂದು ಸಂಗತಿ ಏನಾದರೂ ಗೊತ್ತಿದೆಯಾ ಹೇಳು, ನಾನು ಅದಕ್ಕೆ ಸೊಲ್ಯೂಷನ್ ತೊಗೊಂಡ್ಬರ್ತೀನಿ ಅಂತ ಚಾಲೆಂಜ್ ಮಾಡ್ತಾನೆ. ಆಗ ಅನಿಲ್, ಬೇಡ ನೀನು ಚಾಲೆಂಜ್ ಮಾಡೋದು ಬೇಡ, ನಾನು ನಿನಗೆ ಅಂತಹ ಒಂದು ಸಂಗತಿಗಳನ್ನ ಹೇಳೋದು ಬೇಡ ಅಂತ ಹೇಳ್ತಾನೆ. ಇಲ್ಲ, ನೀನು ನಂಗೆ ಹೇಳಲೇಬೇಕು, ಅಂದರೆ ನಿಂಗೆ ಅಂಥದ್ದೇನೋ ಒಂದು ಗೊತ್ತಿದೆ, ನನಗೆ ಹೇಳಲೇಬೇಕು ಅಂತ ವೀರೇಂದ್ರ ಹಠ ಮಾಡ್ತಾನೆ. ಆಗ ಅನಿಲ್ ಇಟ್ಕೊಂಡು, ನಮ್ಮೂರಲ್ಲಿ ಒಂದು ಬಾವಿ ಇದೆ, ಆ ಬಾವಿ ಸಿಕ್ಕಾಪಟ್ಟೆ ಭಯಾನಕರವಾದಂತಹ ಬಾವಿ. ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಪೂರ್ವಜರೆಲ್ಲ ಹೇಳ್ತಾರೆ, ಈ ಬಾವಿ ಹತ್ರ ಹೋಗಿ ಇಣುಕಿ ನೋಡಿದವರು ಯಾವತ್ತೂ ಇದುವರೆಗೂ ವಾಪಸ್ಸೇ ಬಂದಿಲ್ಲ ಅನ್ನೋ ಒಂದು ಸಂಗತಿನ ವೀರೇಂದ್ರ ತಿಳಿಸ್ಕೊಡ್ತಾನೆ. ಇದು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇನ್ಕ್ರೀಸ್ ಮಾಡುತ್ತೆ. ಆ್ಯಂಡ್ ಇದು ಯಾವುದಾದ್ರು ಜಾಗ, ನಾನು ಹೋಗಿ ಎಕ್ಸ್ಪ್ಲೋರ್ ಮಾಡಲೇಬೇಕು ಅನ್ನೋ ಒಂದು ಹಠನ ತಂದು ಕೊಡುತ್ತೆ ವೀರೇಂದ್ರಗೆ. ಈ ಒಂದು ವಿಷಯ ಅವತ್ತಿನ ಊಟದ ಜೊತೆನೆ ಕೊನೆ ಆಗುತ್ತೆ. ಸುಮಾರು ಒಂದು 2-3 ದಿನ ಕಳೆಯುತ್ತೆ. ಬಟ್ ವೀರೇಂದ್ರಗೆ ಈ ಒಂದು ಟಾಪಿಕ್ ಅವನ ತಲೆ ಬಿಟ್ಟು ಹೋಗ್ತಾನೆ ಇರೋದಿಲ್ಲ. ಯಾವುದಾ ಬಾವಿ, ಎಲ್ಲಿದೆ ಆ ಬಾವಿ, ನಾನು ಹೋಗಿ ಅದನ್ನು ನೋಡಬೇಕು, ಅಲ್ಲೇನಿದೆ ಅನ್ನೋ ತಿಳ್ಕೊಬೇಕು ಅನ್ನೋ ಕ್ಯೂರಿಯಾಸಿಟಿ ಡೇ ಬೈ ಡೇ ವೀರೇಂದ್ರ ಜಾಸ್ತಿ ಆಗ್ತಾನೆ ಇರುತ್ತೆ. ಆ ಸಂದರ್ಭದಲ್ಲಿ ಅನಿಲ್ ಊರಿಗೆ ಹೋಗ್ತಾ ಇದ್ದೀನಿ ಅಂತ ವೀರೇಂದ್ರಗೆ ಕಾಲ್ ಮಾಡಿ ಹೇಳ್ತಾನೆ. ಏನಕ್ಕೆ ಊರಿಗೆ ಹೋಗ್ತಾ ಇದೆಯಾ ಅಂತ ವೀರೇಂದ್ರ ಅನಿಲ್ನ ಕೇಳಿದಾಗ, ನಮ್ಮೂರಲ್ಲಿ ಜಾತ್ರೆ ಇದೆ, ಹಾಗಾಗಿ ನಾನು ಒಂದು 2-3 ದಿನ ರಜೆ ಹಾಕಿ ಊರ ಕಡೆ ಹೋಗಿ ಬರ್ತೀನಿ ಅಂತ ಹೇಳ್ತಾನೆ. ಇದೇ ಸಿಕ್ಕಿದ ಚಾನ್ಸ್ ಅಂತ ಅನ್ಕೊಂಡು ವೀರೇಂದ್ರ, ನೀನೇನು ಅನ್ಕೊಳ್ಳೋದಿಲ್ಲ ಅಂದ್ರೆ ನಿಮ್ಮೂರ್ ಜಾತ್ರೆಗೆ ನಾನು ನಿನ್ ಜೊತೆ ಬರ್ಲಾ ಅಂತ ಕೇಳ್ತಾನೆ. ಇಷ್ಟೆಲ್ಲ ವೀರೇಂದ್ರನ್ ತಲೆನಲ್ಲಿ ಓಡ್ತಾ ಇದೆ ಅಂತ ಅನಿಲ್ಗೆ ಐಡಿಯಾನೇ ಇರೋದಿಲ್ಲ. ಯಾಕಂದ್ರೆ ಆ ಟಾಪಿಕ್ ಅವತ್ತಿಗೆ ಅಲ್ಲೇ ಊಟದ ಜೊತೆನೆ ಕ್ಲೋಸ್ ಆಗ್ಬಿಟ್ಟಿರುತ್ತೆ. ಸೊ ಫ್ರೆಂಡ್ ಏನೋ ಅಪರೂಪ ಕೇಳ್ತಾ ಇದ್ದಾನೆ ಊರಿಗೆ ಬರ್ತೀನಿ ಅಂತ, ಕರ್ಕೊಂಡು ಹೋಗಲ್ಲ ಅಂತ ಹೇಗೆ ಹೇಳಕ್ಕಾಗುತ್ತೆ. ಸರಿ, ಹಿಂಗೆ ಕ್ಲೋಸ್ ಫ್ರೆಂಡ್ ನಮ್ಮೂರಿನ ಜಾತ್ರೆನ ನೋಡ್ಲಿ ಅನ್ನೋ ಉದ್ದೇಶದಿಂದ ಅನಿಲ್ ವೀರೇಂದ್ರನ ಅವನ ಊರಿಗೆ ಕರ್ಕೊಂಡು ಹೋಗ್ತಾನೆ. ಇಬ್ರು ಸಾಯಂಕಾಲದ ಹೊತ್ತಿಗೆ ಊರ್ ಸೇರ್ಕೊಂತಾರೆ. ತುಂಬಾ ವಾರ್ಮ್ ಆಗಿ ವೆಲ್ಕಮ್ ಮಾಡ್ತಾರೆ ಅನಿಲ್ ಮನೆಯವರು ವೀರೇಂದ್ರನ. ಅದು ತುಂಬಾ ಇಷ್ಟ ಆಗುತ್ತೆ ವೀರೇಂದ್ರಗೆ. ನೈಟ್ ಎಲ್ಲರೂ ಊಟ ಕೂತಿರ್ಬೇಕಾದ್ರೆ ವೀರೇಂದ್ರ ಮೆತ್ತಗೆ ಈ ಒಂದು ಬಾವಿಯ ಟಾಪಿಕ್ ನ ರೈಸ್ ಮಾಡ್ತಾರೆ ಮನೆ ಮುಂದೆ ಎಲ್ಲ. ಅನಿಲ್ ತುಂಬಾ ಡಿವಿಯೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅನಿಲ್ನ ಅಜ್ಜ ಆ ಒಂದು ಟಾಪಿಕ್ ಬಗ್ಗೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅನಿಲ್ನ ಅಜ್ಜ, ನಮ್ಮೂರಾಚೆ ಒಂದು ಬಾವಿ ಇದೆ, ಆ ಬಾವಿ ಸುತ್ತಮುತ್ತ ಅಗೋಚರ ಶಕ್ತಿಗಳು ಓಡಾಡ್ತವೆ, ಆ ಬಾವಿಯನ್ನ ಇಣುಕು ನೋಡಿ ವಾಪಸ್ ಬಂದವರು ಚರಿತ್ರೆಯಲ್ಲೇ ಇಲ್ಲ ಅನ್ನೋ ವಿಷಯಗಳನ್ನ ಹೇಳ್ತಾರೆ. ಇದು ವೀರಭದ್ರಂಗೆ ಇದ್ದಂತಹ ಕ್ಯೂರಿಯಾಸಿಟಿನ ಇನ್ನಷ್ಟು ಹೆಚ್ಚು ಮಾಡುತ್ತೆ.
ಸೊ ಅವತ್ತಿನ ನೈಟ್ ಊಟ ಮಾಡಿ ಮಲಗಿಬಿಡ್ತಾರೆ. ಬಟ್ ಬೆಳಿಗ್ಗೆನೆ ವೀರಭದ್ರ ಅನಿಲ್ ಹತ್ರ ನಾನು ಆ ಬಾವಿ ನೋಡಬೇಕು ಅಂತ ಹೇಳ್ತಾರೆ. ಅನಿಲ್, ಬೇಡಪ್ಪ, ನಾನು ಇಂಥ ಒಂದು ರಿಸ್ಕ್ ತೊಗೊಳಕ್ಕೆ ಸಾಧ್ಯನೇ ಇಲ್ಲ, ದಯವಿಟ್ಟು ನೀನು ವಾಪಸ್ ಬೆಂಗಳೂರಿಗೆ ಹೊರಟೋಗ್ಬಿಡು, ಇಂಥ ಕೆಲ್ಸಗಳೆಲ್ಲ ಮಾಡಬೇಡ, ನಮ್ಮ ಊರಿಗೆ ಬಂದು ಇಲ್ಲಿ ನನ್ನಿಂದ ಒಂದು ಅಪಶಕನ ಆಗೋದು ನನಗೆ ಇಷ್ಟ ಇಲ್ಲ, ದಯವಿಟ್ಟು ಈ ಒಂದು ಪ್ಲಾನ್ ಏನಾದರೂ ನಿನಗಿದ್ರೆ ಇಲ್ಲಿಂದ ಇಲ್ಲಿಗೆ ಬಿಟ್ಟು ಬಿಡು ಅಂತ ವೀರೇಂದ್ರಗೆ ವಾರ್ನ್ ಮಾಡ್ತಾನೆ ಅನಿಲ್. ಸರಿ, ವೀರೇಂದ್ರ ಯಾಕೋ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡಿದ್ರೆ, ಬೇಡ ಸರಿ ಬಿಡೋ, ನಾನು ಹೋಗೋದಿಲ್ಲ ಅಂತ ಹೇಳಿ ಅಲ್ಲಿಗೆ ಅದನ್ನ ಬಿಟ್ಟು ಬಿಡ್ತಾನೆ. ಅವತ್ತಿನ ನೈಟ್ ಪ್ರತಿಯೊಬ್ಬರು ಮಲಗಿದ ಮೇಲೆ ವೀರೇಂದ್ರ ಮೆತ್ತಗೆ ಅವನ ಟಾರ್ಚ್ ಲೈಟ್ ಎತ್ಕೊಂಡು ಮನೆಯಿಂದ ಆಚೆ ಬರ್ತಾನೆ. ಅವನು ಸೀದಾ ಹೋಗದೆ ಆ ಬಾವಿಯ ಕಡೆಗೆ. ಅವನಿಗೆ ಆ ಬಾವಿ ಬಗ್ಗೆ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅವನ ಊರಿಗೆ ಬಂದಿದ್ದೆ ಆ ಬಾವಿನ ನೋಡಿ ಅಲ್ಲಿರುವಂಥ ಸಂಗತಿಗಳ ಬಗ್ಗೆ ತಿಳ್ಕೊಬೇಕು ಅಂತ. ಸೊ ಸೀದಾ ಅಜ್ಜ ಹೇಳಿದ ರೀತಿನಲ್ಲೇ ಊರಿಂದ ಆಚೆ ಹೋಗಿ ಅವ್ರು ಹೇಳಿದ ಡಿರೆಕ್ಷನ್ಸಲ್ಲೇ ಹೋಗ್ತಾನೆ. ಅವನಿಗೆ ಆಗ ಆ ಒಂದು ಬಾವಿ ಕಾಣಿಸುತ್ತೆ. ಸೀದಾ ಹೋಗ್ತಾನೆ, ಬಾವಿ ಹತ್ರ ನಿಂತ್ಕೊತಾನೆ, ಟಾರ್ಚ್ ಆನ್ ಮಾಡ್ತಾನೆ, ಬಾವಿ ಒಳಗಡೆ ಬಗ್ಗಿ ನೋಡ್ತಾನೆ. ಅವನಿಗೆ ಅಲ್ಲೇನೂ ಕಾಣೋದಿಲ್ಲ, ಇಲ್ಲೇನೂ ಇಲ್ಲ. ಸುಮಾರು ಒಂದು 2-3 ನಿಮಿಷ ಆ ಕಡೆ ಈ ಕಡೆ ತಿರುಗಿ ನೋಡ್ತಾನೆ. ಅವನಿಗಲ್ಲೇನೂ ವಿಚಿತ್ರ ಅಂತ ಅನಿಸೋದೇ ಇಲ್ಲ. ಇವ್ರದ್ದೆಲ್ಲ ಕಟ್ಟುಕತೆಗಳು ಇದ್ದಿದ್ದೇ ಇದು ಅಂತ ವಾಪಸ್ ಬರಲಿಕ್ಕೆ ಹಿಂದೆ ತಿರುಗ್ತಾನೆ. ಆಗ ಬಾವಿಯೊಳಗಡೆಯಿಂದ ವೀರೇಂದ್ರ ಅಂತ ಒಂದು ಸದ್ದು ಬರುತ್ತೆ. ಒಳಗಡೆಯಿಂದ ಯಾರೋ ಈತನ ಹೆಸರನ್ನ ಕರೆದಿರ್ತಾರೆ. ಇದನ್ನು ಕೇಳಿಸ್ಕೊಂಡಿದ್ದ ವೀರೇಂದ್ರ ಹಿಂದೆ ತಿರುಗಿ ಮತ್ತೆ ಟಾರ್ಚ್ ಲೈಟ್ ಆನ್ ಮಾಡಿ ಬಾವಿಯೊಳಗೆ ಬಗ್ ನೋಡ್ತಾನೆ. ಆಗ ಬಾವಿಯ ತುದಿಯಲ್ಲಿ ಆತನಿಗೆ ಒಂದು ಕೈ ಕಾಣಿಸುತ್ತೆ. ಆ ಕೈ ಬಾವಿಯ ಕಲ್ಲುಗಳನ್ನು ಮೆತ್ತಿಗೆ ಹತ್ಕೊಂಡು ಮೇಲ್ ಬರ್ತಾ ಅದನ್ನು ವೀರೇಂದ್ರ ನೋಡ್ತಾನೆ. ಅವನಿಗೆ ಕಣ್ಣೊಂದು ಸ್ವಲ್ಪ ಮಂಜಾಗುತ್ತೆ. ಮತ್ತೆ ಕಣ್ಣು ನುಚ್ಕೊಂಡು ದಿಟ್ಟಿಸಿ ಬಾವಿಯನ್ನೇ ನೋಡ್ತಾನೆ. ಆಗ ಅವನಿಗೆ ಬಾವಿಯ ಒಳಗಡೆಯಿಂದ ಯಾರೋ ಒಬ್ಬರು ಎದ್ದು ಆಚೆ ಬರ್ತಾ ಇರೋದು ಕಾಣಿಸುತ್ತೆ. ತಾನು ಎಂಥ ಒಂದು ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ವೀರೇಂದ್ರಗೆ ಆ ಘಳಿಗೆ ಗೊತ್ತಾಗುತ್ತೆ. ಆತ ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಓಡ್ಕೊಂಡು ಊರೊಳಗಡೆ ಓಡಿ ಬರ್ತಾನೆ. ಬಂದು ಅನಿಲ್ ಮನೆನ ಸೇರ್ಕೊತಾನೆ. ನೈಟೆಲ್ಲ ನಡ್ಕೊಂಡೇ ಮಲಗ್ತಾನೆ. ನೈಟ್ ಮಲಗಬೇಕಾದ್ರೆ ಕಣ್ಣು ಮುಚ್ತಾನೆ. ಮತ್ತೆ ಅವನಿಗೆ ಯಾಕೋ ಸಿಕ್ಕಾಪಟ್ಟೆ ಚಳಿ ಆದಂಗೆ ಆಗುತ್ತೆ. ಕಣ್ಣು ಬಿಟ್ಟು ನೋಡ್ತಾನೆ. ಕಣ್ಣು ಬಿಟ್ಟು ನೋಡಿದ್ರೆ ಆತ ಮತ್ತೆ ಆ ಬಾವಿ ಪಕ್ಕದಲ್ಲಿ ಬಂದು ಮಲಗಿರ್ತಾನೆ. ಅವನಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಎದ್ದು ಜೋರಾಗಿ ಕಿರುಚ್ಕೊಳ್ತಾನೆ. ಆದರೆ ಕೇಳಿಸ್ಕೊಳ್ಳೋದಕ್ಕೆ ಸುತ್ತಮುತ್ತ ಯಾರೂ ಇರೋದಿಲ್ಲ. ಆಗ ಆತನಿಗೆ ಕಾಲಲ್ಲಿ ತಣ್ಣನೆಯ ಒಂದು ಫೀಲ್ ಆಗುತ್ತೆ. ಕೆಳಗಡೆ ನೋಡ್ತಾನೆ. ಆತನ ಕಾಲನ್ನು ಯಾರೋ ಹಿಡ್ಕೊಂಡಿರ್ತವೆ. ಹಿಡ್ಕೊಂಡು ಎಳಿತಾರೆ ಬಾವಿ ಒಳಗಡೆ. ಇಮ್ಮಿಡಿಯೇಟ್ ಆಗಿ ವೀರೇಂದ್ರ ಬಾವಿ ಒಳಗಡೆ ಬಿದ್ದೋಗ್ತಾನೆ. ಆತನಿಗೆ ಏನೂ ಕಾಣ್ತಾ ಇಲ್ಲ. ಆದರೆ ಅವನ್ನ ಯಾರೋ ಎಳಿತಾರೋ ಅಂತ ಫೋರ್ಸ್ ಮಾತ್ರ ಅವನಿಗೆ ಫೀಲ್ ಆಗ್ತಾ ಇರುತ್ತೆ. ಕಿರ್ಚಕ್ಕಾಗ್ತಾ ಇಲ್ಲ, ಯಾಕಂದರೆ ನೀರಲ್ಲಿ ಮುಳುಗ್ತಾ ಇದ್ದಾನೆ. ತುಂಬ ಪ್ರಯತ್ನ ಪಡ್ತಾ ಇದ್ದಾನೆ, ಆದರೆ ಮೇಲೆ ಎದ್ದೇಳಕ್ಕಾಗ್ತಾ ಇಲ್ಲ ಅವನಿಗೆ. ಆ ಸಂದರ್ಭದಲ್ಲಿ ಆ ಒಂದು ಬಾವಿಯ ಒಳಗಡೆ ಎಷ್ಟೊಂದು ಜನದ ಹೆಸರು ಗೀಚಿರೋದು ಆತನಿಗೆ ಕಾಣುತ್ತೆ. ಆ ಒಂದು ಲಿಸ್ಟಲ್ಲಿ ಕೊನೆಯದಾಗಿ ಇದ್ದಂತಹ ಹೆಸರೇ ವೀರೇಂದ್ರ ಅನ್ನೋದು ಈತನಿಗೆ ಕಾಣಿಸುತ್ತೆ. ಅವನು ಸಿಕ್ಕಾಪಟ್ಟೆ ಹೆದರ್ಕೊಂಡು ಜೋರಾಗಿ ಕಿರುಚ್ತಾನೆ. ಆಗ ಗೊತ್ತಾಗುತ್ತೆ ವೀರೇಂದ್ರ ಇಷ್ಟೊತ್ತು ಕಂಡಿದ್ದು ಒಂದು ಕೆಟ್ಟ ಕನಸು ಅಂತ. ಬೆಳಿಗ್ಗೆ ಎದ್ದ ಕೂಡಲೇ ಅನಿಲ್ಗೆ ವೀರೇಂದ್ರ ನೈಟ್ ನಡೆದಿದ್ದನ್ನೆಲ್ಲ ವಿವರವಾಗಿ ಹೇಳ್ತಾನೆ. ಆತ ಯಾರಿಗೂ ಗೊತ್ತಿಲ್ಲದಂಗೆ ಬಾವಿ ಹತ್ರ ಹೋಗಿದ್ದು, ಅಲ್ಲಿ ಏನಕ್ಕೆ ನೋಡಿದ್ದು, ಅಲ್ಲಿ ಬಾವಿ ಒಳಗಡೆಯಿಂದ ಯಾರೋ ಆಚೆ ಬರ್ತಾ ಇದ್ದಿದ್ದು, ಈತ ಮನೆಗೆ ಓಡಿ ಬಂದಿದ್ದು, ಮತ್ತೆ ಕಣ್ಬಿಟ್ಟು ನೋಡಿದ್ರೆ ಬಾವಿ ಹತ್ರ ಹೋಗಿದ್ದು, ಕೊನೆಗೆ ಅದು ಕನಸು. ಆ ಕನಸಲ್ಲಿ ಆತನ ಹೆಸರು ಬಾವಿ ಒಳಗಡೆ ಕೆತ್ತಿದ್ದು, ಇದನ್ನೆಲ್ಲ ವಿವರಿಸಿ ಅನಿಲ್ಗೆ ವೀರೇಂದ್ರ ಹೇಳ್ತಾರೆ. ಅನಿಲ್ ಇದನ್ನೆಲ್ಲ ಕೇಳಿಸ್ಕೊಂಡು
ಬಾಯಿಗೆ ಬಂದಂಗೆ ಬೈತಾನೆ. ನಿನಗೆ ಎಷ್ಟು ಸಲ ಹೇಳಿದ್ರು ಅಷ್ಟೇ, ಮಾಡಬೇಡ ಅಂದಿದ್ದನ್ನೇ ಮಾಡ್ತೀಯಲ್ಲೋ, ಯಾಕೋ ಈ ಥರ ಮಾಡ್ತೀಯ, ನೀನು ಈ ಥರ ಮಾಡಿರೋ ವಿಷಯ ಅದು ಊರು ಜನ ಗೊತ್ತಾದರೆ ನನ್ನ ಊರಿಂದ ಆಚೆ ಹಾಕ್ತಾರೆ, ಸುಮ್ಮನೆ ನಮ್ಮನೆಯವ್ರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು ನಿನ್ನ ಜಾತಿನೂ ನೋಡ್ಬೇಡ, ಏನು ನೋಡ್ಬೇಡ, ದಯವಿಟ್ಟು ನೀನು ಬೆಂಗಳೂರಿಗೆ ಹೊರಟ್ಬಿಡು, ನೀನು ಇಲ್ಲಿದ್ರೆ ನಿನಗೂ ತೊಂದರೆ ನನಗೂ ತೊಂದರೆ, ದಯವಿಟ್ಟು ಹೊರಟು ಬಿಡು ಅಂತ ಅನಿಲ್ ತುಂಬ ರಿಕ್ವೆಸ್ಟ್ ಮಾಡ್ಕೊತಾನೆ. ವೀರೇಂದ್ರ ವಾಪಸ್ ಮಾತಾಡೋ ಪರಿಸ್ಥಿತಿನಲ್ಲಿ ಇರೋದಿಲ್ಲ, ಯಾಕಂದರೆ ನಮ್ಮ ಕಡೆಯಿಂದ ತಪ್ಪಾಗಿರುತ್ತೆ. ಸೊ ಇಮ್ಮಿಡಿಯೇಟಾಗಿ ಲಗೇಜ್ ಪ್ಯಾಕ್ ಮಾಡ್ಕೊತಾನೆ. ವೀರೇಂದ್ರ ಅನಿಲ್ ಮನೆಯಿಂದ ಹೊರಟು ಬಿಡ್ತಾನೆ ಬಸ್ ಸ್ಟ್ಯಾಂಡ್ ಕಡೆಗೆ. ಅನಿಲ್ ಮನೆಯಿಂದ ಬಸ್ ಸ್ಟಾಪಿಗೆ ಹೋಗೋ ತನಕ ವೀರೇಂದ್ರನಿಗೆ ಆ ಕಾಲ್ನಡಿಗೆ ಏನಿರುತ್ತೋ ಆ ಒಂದು ಜರ್ನಿ ಪೂರ್ತಿ ಅವನ ಕಿವಿಯಲ್ಲಿ ಸುಮಾರು ವಿಚಿತ್ರವಾದಂಥ ವಿಸ್ಪರಿಂಗ್ ವಾಯ್ಸಸ್ ಬರ್ತಾ ಇರುತ್ತೆ. ನಾನೇನು ಬಿಡಲ್ಲ ವೀರೇಂದ್ರ, ನನ್ನ ಹತ್ರ ಬಾ, ನಾನು ನೀನೆಲ್ಲೋದ್ರೂ ಬಿಡಲ್ಲ, ಈ ಒಂದು ಥರದಂಥ ವಾಯ್ಸಸ್ ಅವನಿಗೆ ಕೇಳಿಸ್ತಾ ಇರುತ್ತೆ. ವೀರೇಂದ್ರ ಸಿಕ್ಕಾಪಟ್ಟೆ ತಲೆ ಕೆಟ್ಟೋಗುತ್ತೆ. ಆತ ಸೀದಾ ಹೋಗಿ ಬಸ್ ಸ್ಟ್ಯಾಂಡಲ್ಲಿ ಬಸ್ಸಲ್ಲಿ ಕೂತ್ಕೊಂಡು ಆ ಊರನ್ನು ಬಿಟ್ಟು ಆಚೆ ಬಂದೇ ಬಿಡ್ತಾನೆ. ಆ ಊರಿಂದ ಆಚೆ ಬರ್ತಾ ಇದ್ದಂಗೆ ಆ ಸ್ಟ್ರೇಂಜ್ ವಾಯ್ಸಸ್ ಅಲ್ಲಿಗೆ ನಿಂತು ಹೋಗುತ್ತೆ. ಸುಮಾರು ದಿನಗಳು ಕಳೆಯುತ್ತೆ. ಅನಿಲ್ ವಾಪಸ್ ಊರಿಂದ ಆಫೀಸಿಗೆ ಬರ್ತಾನೆ. ವೀರೇಂದ್ರನೂ ಹೋಗ್ತಾನೆ. ಅವತ್ತೆಲ್ಲ ಊಟ ಕೂತಿರ್ಬೇಕಾದ್ರೆ ಅನಿಲ್ ಮತ್ತೆ ವೀರೇಂದ್ರ ಮತ್ತೆ ಇದ್ರ ಬಗ್ಗೆ ಡಿಸ್ಕಷನ್ ಸ್ಟಾರ್ಟ್ ಮಾಡ್ತಾರೆ. ಅನಿಲ್ಗೆ ಸಿಕ್ಕಾಪಟ್ಟೆ ಆಶ್ಚರ್ಯ, ಆ ಬಾವಿ ಹತ್ರ ಹೋದವರು ಇದುವರೆಗೂ ಯಾರು ವಾಪಸ್ಸೇ ಬಂದಿಲ್ಲ, ಅದು ಹೇಗೆ ನೀನು ಬಂದೆ, ನಿಜ ಹೇಳು, ನಿಂಗಲ್ಲಿ ಏನು ಕಾಣಿಸ್ತು ಅಂತ ಅನಿಲ್ ವೀರೇಂದ್ರನ ಕೇಳ್ತಾನೆ. ಆಗ ವೀರೇಂದ್ರ, ನಾನು ಟಾರ್ಚ್ ತಗೊಂಡು ಹೋಗಿದ್ದೆ, ನಾನು ನಿಜವಾಗ್ಲೂ ಆ ಬಾವಿ ಒಳಗಡೆ ಬಗ್ ನೋಡಿದಾಗ ಯಾರೋ ಒಬ್ರು ಬಾವಿಯಿಂದ ಎದ್ದು ಬರೋದನ್ನ ನಾನು ನೋಡಿದೆ, ನಾನು ಖಂಡಿತವಾಗ್ಲೂ ಅದನ್ನು ನೋಡಿದೆ, ಅದಕ್ಕೆ ಅಲ್ಲಿಂದ ನಾನು ಓಡಿ ಬಂದಿದ್ದು. ಬಟ್ ಹೆಂಗೆ ವಾಪಸ್ ಬಂದೆ ನನಗೂ ಗೊತ್ತಿಲ್ಲ, ಸೀದಾ ಓಡಿ ಬಂದುಬಿಟ್ಟೆ ನಾನು. ಬಟ್ ಅನಿಲ್ಗೆ ಇದು ದೊಡ್ಡ ಕ್ವೆಶ್ಚನ್ ಮಾರ್ಕ್, ಯಾಕಂದರೆ ಇತಿಹಾಸದಲ್ಲೇ ಯಾರು ಆ ಬಾವಿ ಹತ್ರ ಹೋಗಿ ಇದನ್ನೆಲ್ಲ ನೋಡಿ ವಾಪಸ್ ಬಂದಿದ್ದೇ ಇರಲಿಲ್ಲ. ಅನಿಲ್, ನೀನು ತುಂಬ ಅದೃಷ್ಟವಂತ, ಆದ್ರಿಂದಾನೇ ನೀನು ಜೀವ ಸಹಿತ ವಾಪಸ್ ಬಂದಿರೋದು, ಇನ್ನೊಂದ್ಸಲಿ ಇಂಥ ಹುಚ್ಚಾಟಗಳಿಗೆ ಕೈ ಹಾಕಕ್ಕೆ ಹೋಗಬೇಡ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾನೆ. ಅವತ್ತಿನ ಸಾಯಂಕಾಲ ಎಂದಿನಂತೆ ಆಫೀಸ್ ಮುಗಿಸ್ಕೊಂಡು ವೀರೇಂದ್ರ ಅವನ ಮನೆಗೆ ಹೋಗ್ತಾನೆ. ನೈಟ್ ಹಲ್ಲುಚ್ಕೊಂಡು ಮಿರರಲ್ಲಿ ತನ್ನನ್ನು ತಾನೇ ನೋಡ್ಕೊಳ್ತಾ, ಇದೆಂಥ ವಿಚಿತ್ರ, ಯಾರು ಬರ್ದಿರೋ ಜಾಗದಿಂದ ಅದು ಹೇಗೆ ನಾನು ವಾಪಸ್ ಬಂದೆ, ಅಲ್ಲಿ ನಾನು ನೋಡಿದ್ದಂತೂ ಸತ್ಯ, ಮತ್ತೆ ಆ ಶಕ್ತಿ ನನ್ನನ್ನು ಹೇಗೆ ವಾಪಸ್ ಹೋಗ್ಲಿಕ್ಕೆ ಬಿಡ್ತು ಅಂತ ಯೋಚನೆ ಮಾಡಿಕೊಂಡು ಮುಖ ತೊಳಿಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮುಖ ತೊಳಿತಾ 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 ಆ ಮಿರರ್ ಒಳಗಡೆ ತನ್ನನ್ನು ತಾನೇ ನೋಡ್ಕೊತಾನೆ. ಅಲ್ಲಿ ಅವನ ರಿಫ್ಲೆಕ್ಷನ್ನೇ ಇರೋದಿಲ್ಲ. ಸಡನ್ ಆಗಿ ರಿಯಲೈಸ್ ಆಗುತ್ತೆ ಆತ ಆ ಬಾವಿ ಒಳಗಡೆ ಮುಳುಗ್ತಾ ಇದ್ದಾನೆ ಅಂತ. ಆ ಒಂದು ಶಕ್ತಿ ನೀರಿನಿಂದಾನೆ ಆತನನ್ನ ಅಲ್ಲಿಂದ ಆ ಬಾವಿ ಒಳಗಡೆ ಎಳ್ಕೊಂಡು ಹೋಗಿರುತ್ತೆ. ಅವತ್ತಿನಿಂದ ಇವತ್ತಿನ ತನಕ ವೀರೇಂದ್ರ ಈಸ್ ಆನ್ ದ ಮಿಸ್ಸಿಂಗ್ ಲಿಸ್ಟ್. ವೀರೇಂದ್ರ ಆ ಬಾವಿಯ ಕಥೆಯಲ್ಲಿ ಇನ್ನೊಂದು ಕಥೆಯಾಗಿ ಹೋಗಿರ್ತಾನೆ. ವೆಲ್ ಮೈ ಮಿಸ್ಟಿಕ್ ಫ್ಯಾಮಿಲಿ, ಇದಾಗಿತ್ತು ಚಾಲೆಂಜಸ್ ಅಂದರೆ ರಹಸ್ಯಕರವಾದಂತಹ ವಿಷಯಗಳಿಗೆ, ಅಗೋಚಕರವಾದಂತಹ ಶಕ್ತಿಗಳಿಗೆ ಚಾಲೆಂಜ್ ಮಾಡಕ್ಕೆ ಹೋಗಿ ಆ ಒಂದು ಪಟ್ಟಿಯಲ್ಲಿ ಕೊನೆಯ ಹೆಸರಾದಂಥ ವೀರೇಂದ್ರನ ಕಥೆ. ಈ ಸ್ಟೋರಿ ನಿಮ್ಗೆ ಇಷ್ಟ ಆಯ್ತಾ? ಹಾಗಿದ್ರೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಸ್ಟೇ ವಿತ್ ರಹಸ್ಯ ವಿತ್ ಲಾಸ್ಯ, ವೆರ್ ಸೀಕ್ರೆಟ್ awaits.